ಓಕೆ, ಕನ್ನಡದಲ್ಲಿ ಒಂದು ವಚನ ಇದೆ. ಯಾರು ಹೊಗಳಿದರೇನು ಯಾರು ತೆಗಳಿದರೇನು, ಯಾರು ಹೊಗಳಿದರೇನು ಯಾರು ತೆಗಳಿದರೆ ನೀರು ನಗುತ್ತ ನೀ ಜಗದಿ ಕಾಡ ಮಲ್ಲಿಗೆಯಂತೆ. ಹೊಗಳಿಕೆಗೆ ಅರಳುವುದಿಲ್ಲ, ತೆಗಳಿಕೆಗೆ ಬಾಡುವುದಿಲ್ಲ ಮುದ್ದು ರಾಮ ಅಂತ. ಹೈಲೈಟ್ ದೀಸ್ ಲಾಸ್ಟ್ 2 ಲೈನ್ಸ್. ಹೊಗಳಿಕೆಗೆ ಅರಳುವುದಿಲ್ಲ, ತೆಗಳಿಕೆಗೆ ಬಾಡುವುದಿಲ್ಲ ಮುದ್ದು ರಾಮ ಅಂತ. ಇವತ್ತಿಗೆ ದಿಸ್ ವಚನ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್ ಇನ್ ಕರ್ನಾಟಕ. ಜನರನ್ನ ಉದ್ಧಾರ ಮಾಡಬೇಕು ಅನ್ನೋ ಆಕಾಂಕ್ಷೆ ಇಟ್ಟು ಇರೋ ಅಲ್ಪ ಸ್ವಲ್ಪ ಮರ್ಯಾದೆಯನ್ನು ಬಿಟ್ಟು ರಾಜಕೀಯ ಅನ್ನೋ ಆ ಕಡೆ ಕಾಲಿಟ್ಟು ಇರೋ ಬರೋ ದುಡ್ಡನ್ನು ಸುರಿದ್ಬಿಟ್ಟು ಬಿಟ್ಟಿ ಭಾಗ್ಯ ಕೊಟ್ಟು ಬಟ್ಟಿ ಸರಾಯಿನೂ ಕೊಟ್ಟು ಮೈ ಮೇಲೆ ಹಾಕೊಳ್ಳೋಕೆ ಒಂದು ಜೊತೆ ಬಟ್ಟೆನೂ ಕೊಟ್ಟು ಹೊಟ್ಟೆ ಗಿಟ್ಟಿಲ್ಲಂದ್ರೂ ಜುಟ್ಟಕ್ಕೆ ಮಾತ್ರ ಹೂವನೇ ಬೇಕು ಅನ್ನೋ ಜನರ ತಲೆನೂ ಬೋಳಿಸ್ಬಿಟ್ಟು ಜನರಿಂದ ನಾ ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೆ ಅನ್ನೋ ಪ್ರಿನ್ಸಿಪಲ್ನ ಇಟ್ಟು ಜನರಿಂದ ಗೆದ್ದು ನಿಟ್ಟುಸಿರನ್ನು ಬಿಟ್ಟು ಕೊನೆಗೆ ಜನನೇ ಸರಿಯಿಲ್ಲ ಅಂತ 3 ನಾಮನೂ ಇಟ್ಟು ಗೆದ್ದಿರೋ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳ ಫಲಿತಾಂಶವಾಗಿ ಕರ್ನಾಟಕದಲ್ಲಿ ಮಾತ್ರ ಜನಾನೇ ಸಾರ್ವಭೌಮ, ಜನಾನೇ ಪ್ರಭುಗಳು, ಜನಾನೇ ನಾಯಕರು, ಸರ್ವವೂ ಜನಾನೇ ಸರ್ವಸ್ವವೂ ಜನಾನೇ ಅಂತ ಹೇಳ್ತಾ ಇರೋ ಆ ಒಬ್ಬ ಸಾಮಾನ್ಯ ಅಪ್ರತಿಮ ಪ್ರಜೆ ಮತ್ತು ನಾಯಕ ಉಪೇಂದ್ರ ಅವರನ್ನು ಮೀಡಿಯಾದವರು ಕರೆಸಿ ಯಾವ ಪ್ರಶ್ನೆನ ಯಾರಿಗೆ ಕೇಳಬೇಕು, ಯಾವ ಪ್ರಶ್ನೆಗೆ ಎಲ್ಲಿ ಉತ್ತರ ಇದೆ ಅಂತ ಗೊತ್ತಿದ್ರು ಈ ಪ್ರಶ್ನೆಗಳ ರಾಶಿಯನ್ನು ಉಪೇಂದ್ರ ಅವರ ತಲೆ ಮೇಲೆ ಅನ್ಲೋಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಕೇಳೋದನ್ನು ಪ್ರಶ್ನೆ ಮಾಡಬೇಕು ಅಂತಲ್ಲ, ಪ್ರಶ್ನೆ ಕೇಳೋದು ಇಟ್ಸ್ ಅ ಫಂಡಮೆಂಟಲ್ ರೈಟ್ ವಿಚ್ ಈಸ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ದಟ್ ಎವ್ರಿ ಒನ್ ಕ್ಯಾನ್ ಎಕ್ಸರ್ಸೈಸ್ ಥ್ರೂ ಔಟ್ ಇಂಡಿಯಾ ಆ್ಯಂಡ್ ದೇ ಆರ್ ಡೂಯಿಂಗ್ ಇಟ್. ದರ್ ಈಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್. ನನ್ನ ಪ್ರಶ್ನೆ ಏನು ಅಂತಂದರೆ, ಉಪೇಂದ್ರ ಅವ್ರಿಗೆ ಪ್ರಶ್ನೆ ಮಾಡ್ತಾ ನೀವು ಹಂಗೆ ಮಾಡಬೇಕು, ನೀವು ಹೀಗೆ ಮಾಡಬೇಕು, ಅಂತೆ ಕಂತೆ ಅಂತ ಈ ಅಲಂಕಾರ ಉಪಮಾಲಂಕಾರಗಳ ಮೂಲಕ ಬಿಟ್ಟಿ ಉಪದೇಶಗಳನ್ನು ಕೊಡ್ತಾ ಇರೋ ಕೆಲವೊಂದಿಷ್ಟು ಉಪೇದ್ಯಪಿಗಳಿಗೆ ನಾನು 2 ಕಿವಿ ಮಾತು. ಈ ಉಪೇದ್ಯಪಿಗಳು ಭೂಮಿ ಮೇಲೆ ಸೃಷ್ಟಿ ಆಗಬೇಕೋ ಬೇಡವೋ ಅಂತ ಬ್ರಹ್ಮ ಡಿಸೈಡ್ ಆಗೋದಕ್ಕಿಂತಲೂ ಮುಂಚೆನೇ ಅದೇ ಬ್ರಹ್ಮನಿಗೆ ಚಾಲೆಂಜ್ ಮಾಡಿ ಇಡೀ ಬ್ರಹ್ಮಾಂಡನೇ ಭ್ರಮೆಯಲ್ಲಿ ಮುಳುಗಿಸೋ ಹಾಗೆ ಫಿಲ್ಮ್ಗಳನ್ನು ತೆಗೆದಿರುವಂಥ ಉಪೇಂದ್ರ ಅವರು ಇವತ್ತಿಗೆ ಒನ್ ಆಫ್ ದಿ ಬೆಸ್ಟ್ ಗ್ಲೋಬಲ್ ರಿಕಗ್ನೈಸ್ಡ್ ಡೈರೆಕ್ಟರ್ ಆಫ್ ಇಂಡಿಯಾ. ಅಂಥವರಿಗೆ ನಿಮ್ಮ ಉಪದೇಶಗಳನ್ನು ಕೊಡೋದಕ್ಕಿಂತಲೂ ಮುಂಚೆ ನಿಮ್ಮ ಉಪದೇಶಗಳನ್ನು ಮಡಿಚಿ ನಿಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಹಾಕ್ಕೊಂಡು ನೇಕೋತ ಕೂತ್ಕೊಳ್ಳಿ. ಈ ವ್ಯಕ್ತಿ ಪಕ್ಷ ಕಟ್ಟಿರೋ ಪ್ರಾರಂಭದ ದಿನದಿಂದ ಇಲ್ಲಿವರೆಗೂ ಬರೀ ಟೀಕೆ ಟಿಪ್ಪಣಿಗಳಿಗೆ ಮಾತ್ರ ಗುರಿಯಾಗಿದ್ದಾರೆ. ಅಷ್ಟಕ್ಕೂ ಉಪೇಂದ್ರ ಅವರು ಹೇಳ್ತಾ ಇರೋದು ಏನಂದರೆ, ಕಾಯುವ ಬೇಲಿಯ ಒಲವ ಎದ್ದು ಮೈದೊಡೆ ಒಲವ ಕಾಯುವರಾರು, ತಾಯಿಯ ಮೊಲೆ ಹಾಲೆ ವಿಷವಾಗಿ ಕೊಂದೆಡೆ ಮಗುವ ಕಾಯುವರಾರು, ರಕ್ಷಕರೇ ಭಕ್ಷಿಸಿದಾಗ ರಕ್ಷಿಸುವವರ್ಯಾರು, ನಮ್ಮ ವೈಯಕ್ತಿಕ ಹಿತಾಸಕ್ತಿ ನಮ್ಮ ಸಮಾಜದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಆಗಲಿ ಅಂತ ನಮ್ಮ ಜನಪ್ರತಿನಿಧಿಗಳನ್ನು ವಿಧಾನಸೌಧಕ್ಕೆ ಕಳಿಸ್ತೀವಿ, ಸಂಸತ್ತಿಗೆ ಕಳಿಸ್ತೀವಿ. ಅವ್ರು ಮಾತ್ರ ತಮ್ಮ ರಕ್ಷಣೆಗೋಸ್ಕರ ಬುಲೆಟ್ ಪ್ರೂಫ್ ಕಾರಲ್ಲಿ ಕೂತ್ಕೊಂಡು ತಮ್ಮ ಫ್ಯಾಮಿಲಿಯ ಸಂರಕ್ಷಣೆಯನ್ನು ಮಾಡಿಕೊಂಡು ತಾವು ಮಾತ್ರ ಚೆನ್ನಾಗಿದ್ದಾರೆ. ಇದರಿಂದ ಬೇಸತ್ತ ನಮ್ಮ ಕರ್ನಾಟಕದ ಒಬ್ಬ ಅಪ್ರತಿಮ ನಾಯಕ, ಒಬ್ಬ ಅಪ್ರತಿಮ ಸಾಮಾನ್ಯ ಪ್ರಜೆ ಉಪೇಂದ್ರ ಅವರು ಎ ಬಿಲ್ಟ್ ಪ್ಯೂರ್ಲಿ ಪೀಪಲ್ ಓರಿಯೆಂಟೆಡ್ ಪಾರ್ಟಿ, ದಟ್ ಈಸ್ ಪ್ರಜಾಕ್ಕೆ. ಈ ಪಕ್ಷದ ವಿಶೇಷತೆ ಏನಂತಂದರೆ, ಉಸಿರು ಬಿಡೋಷ್ಟರೊಳಗಡೆ ಉಸಿರುವಳ್ಳಿ ಬಣ್ಣ ಬದಲಾಯಿಸೋ ಹಾಗೆ ರಾಜಕೀಯದಲ್ಲಿ ರಾಜಕಾರಣಿಗಳು ಪಕ್ಷನ ಬದಲಾಯಿಸ್ತಾರೆ. ತಮ್ಮ ಐಡಿಯಾಲಜಿಗಳನ್ನು ಮರೆತು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಉಸಿರುವಳ್ಳಿ ಬಣ್ಣ ಬದಲಾಯಿಸೋ ಥರ ಪಕ್ಷಗಳನ್ನು ಬದಲಾಯಿಸೋ ಇವತ್ತಿನ ಈ ರಾಜಕಾರಣಿಗಳ ಮಧ್ಯೆ ಒಂದು ಐಡಿಯಾಲಜಿಯನ್ನು ಇಟ್ಕೊಂಡು ಯಾವುದೇ ಕಾರಣಕ್ಕೂ ಐಡಿಯಾಲಜಿಗಳನ್ನು ಬದಲಾವಣೆ ಮಾಡದೇ ಇರೋ ಈ ಪ್ರಜಾಕೀಯ ಪಕ್ಷದ ಒಬ್ಬ ಕಾರ್ಯಕರ್ತ ಉಪೇಂದ್ರ ಅವರಿಗೆ ನನ್ನ ಕಡೆಯಿಂದ ಯಾವತ್ತೂ ಒಂದು ದೊಡ್ಡ ಸಲಾಮ್ ಇದ್ದೇ ಇರುತ್ತೆ. ಮಾಡ್ತಾ ಇರೋ ಪ್ರಯತ್ನ ಯಾವತ್ತೂ ವಿಫಲ ಆಗೋದಿಲ್ಲ ಅಂತ ನಂಬಿರೋ ನಾವು ಪ್ರಜಾಕೀಯಕ್ಕೆ ಯಾವತ್ತೂ ಜಯ ಆಗುತ್ತೆ, ಪ್ರಜಾಕೀಯಕ್ಕೆ ಯಾವತ್ತೂ ಒಳ್ಳೆಯದಾಗುತ್ತೆ. ಕರ್ನಾಟಕದ ಎಲ್ಲ ಪ್ರಜೆಗಳು ಪ್ರಬುದ್ಧರಾಗ್ತಾರೆ. ಪ್ರಬುದ್ಧರಾದ ದಿನ ಪ್ರಜಾಕೀಯ ಮಾತ್ರ ಉತ್ತುಂಗ ಸ್ಥಾನದಲ್ಲಿ ಇದ್ದೇ ಇರುತ್ತೆ. ಕೊನೆಯದಾಗಿ ಪ್ರಜಾಕೀಯ ಇದು ಬರೀ ಪ್ರಜೆಗಳಿಗೆ ಅಲ್ಲ, ಪ್ರಬುದ್ಧ ಪ್ರಜೆಗಳಿಗಾಗಿ ಜೈ ಪ್ರಜಾಕೀಯ, ಜೈ ಉಪಿ ಸರ್.